ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗ್ ಬಂದ್ಬಿಟ್ಟು ನಾವು ಲಂಕಾವಿಗೆ ಹೋದಾಗ ಮಾಡಿರೋ ಅಂಥ ವ್ಲಾಗ್ ಇದು. ತುಂಬಾ ಲೇಟಾಗಿ ನಾನು ಈ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ನನ್ನ ಲಾಸ್ಟ್ ಲಂಕಾವಿ ಸೀರೀಸಲ್ಲಿ ನೋಡಿದರೆ ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಪ್ಯಾರಾಸೇಲಿಂಗ್ ಎಲ್ಲ ಮಾಡಿದ್ದೀವಿ. ನಾವಿವಾಗ ಒಂದು ರೆಸಾರ್ಟಿಗೆ ಬಂದಿದ್ದೀವಿ, ಬೆರ್ಜಾಯ ಅಂತ ಲಂಕಾವಿನಲ್ಲಿ. ನಮ್ಮದು ಚೆಕ್ ಇನ್ ಬಂದುಬಿಟ್ಟು 3 o'clockಗೆ ಇದೆ, ಬಟ್ ನಾವು ಸ್ವಲ್ಪ ಬೇಗನೆ ಬಂದಿದ್ದೀವಿ. ಇನ್ ಕೇಸ್ ರೂಮ್ ಏನಾದರೂ ರೆಡಿ ಇಲ್ಲ ಅಂದರೆ ಇಲ್ಲಿ ಸೈಡಲ್ಲಿ ಲಗೇಜಸ್ನ ಇಟ್ಬಿಟ್ಟು ಇಲ್ಲೇ ರೆಸ್ಟ್ ಮಾಡ್ಬೋದು. ಈ ರೆಸಾರ್ಟಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಲಂಕಾವಿ ಕೇಬಲ್ ಕಾರ್ ಟೂರಿಸ್ಟ್ ಅಟ್ರಾಕ್ಷನ್ ಕೂಡ ಇದೆ. ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ ಆ್ಯಂಡ್ ಶಟಲ್ ಸರ್ವಿಸ್ ಕೂಡ ಇರುತ್ತೆ ಅಲ್ಲಿಗೆ ಹೋಗೋದಕ್ಕೆ. ಸೊ ನಮ್ಮದು ರೂಮ್ ರೆಡಿ ಇತ್ತು, ಸೊ ಹಾಗಾಗಿ ಚೆಕ್ ಇನ್ ಎಲ್ಲ ಮಾಡಿಬಿಟ್ಟು ಬಂದು ಇವಾಗ ಇಲ್ಲಿ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ ನಮಗೆ, ಬಟರ್ಫ್ಲೈ ಫ್ಲವರ್ದು. ರೆಸಾರ್ಟಲ್ಲಿ ಈ ಥರ ಶಟಲ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ನಾವು ಎಷ್ಟು ಸರಿ ಬೇಕಾದ್ರೂ ಓಡಾಡ್ಬೋದು, ಫ್ರೀ ಸರ್ವಿಸ್ ಇರುತ್ತೆ. ಆ್ಯಂಡ್ ಲಂಕಾವಿನಲ್ಲಿ ಇದೊಂದೇ ರೆಸಾರ್ಟಲ್ಲಿ ಇಂಡಿವಿಜುವಲ್ ಶಾಲೆ ಇರೋದು. ಲೈಕ್ ಮಾಲ್ಡೀವ್ಸ್ ವೈಬ್ ಥರನೇ ಇದೆ ಅಂತ ಹೇಳ್ಬೋದು ಪ್ಲೇಸ್ ಮಾತ್ರ. ಆ್ಯಂಡ್ ಪಕ್ಕದಲ್ಲಿನೇ ಸಿ ಇದೆ ಆ್ಯಂಡ್ ವಾಟರ್ ಶಾಲೆ ಕೂಡ ಇದೆ. ಬಟ್ ಆದರೆ ನಾವು ರೈನ್ ಫಾರೆಸ್ಟ್ನ ಬುಕ್ ಮಾಡಿದ್ದೀವಿ. ಆ್ಯಕ್ಚುಲಿ ನಮ್ಮದು ಲಂಕಾವಿ ಟ್ರಿಪ್ ಬಂದುಬಿಟ್ಟು ಪ್ಲ್ಯಾನ್ ಇರಲಿಲ್ಲ ನಮಗೆ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಕೀರ್ತಿ. ಆ್ಯಂಡ್ ಈ ರೆಸಾರ್ಟ್ ಕೂಡ ಅಷ್ಟೇ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ವಿ ನಾವು. ಆ್ಯಂಡ್ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಇದೆಲ್ಲನೂ ಕೂಡ ವಾಟರ್ ಶಾಲೆ. We got 412 rooms here. Oh, it's quite very big. ಸೊ ಇದು ನಾವು ಬುಕ್ ಮಾಡಿರೋಂಥ ಶಾಲೆ, ರೈನ್ ಫಾರೆಸ್ಟ್ ಶಾಲೆನ ಬುಕ್ ಮಾಡಿದ್ದೀವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಬನ್ನಿ ಕ್ವಿಕ್ಕಾಗಿ ರೂಮ್ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ. ಸೊ ಈ ಕಡೆ ನಾವು ಎಲ್ಲ ಲಗೇಜಸ್ನೆಲ್ಲ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಆ್ಯಂಡ್ ಇಲ್ಲಿ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲನೂ ಕೂಡ ಕಾಂಪ್ಲಿಮೆಂಟರಿ. ಆ್ಯಂಡ್ 2 ವಾಟರ್ ಬಾಟಲ್ಸ್ ಕೂಡ ಇದೆ. ಸೊ ಎಷ್ಟೊಂದು ವೆರೈಟಿ ಫ್ರೂಟ್ಸ್ ಎಲ್ಲ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಕೆಳಗಡೆ ಫ್ರಿಡ್ಜ್ ಇದೆ. ಸೊ ಕೆಟಲೆಲ್ಲ ಇಟ್ಟಿದ್ದಾರೆ ಕಾಫಿ ಟೀ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇಲ್ಲಿ ಕೆಳಗಡೆ ಫ್ರಿಡ್ಜಲ್ಲಿ ಡ್ರಿಂಕ್ಸ್ ಇದೆ ಆ್ಯಂಡ್ ಸಮ್ ಸ್ನ್ಯಾಕ್ಸ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಇದೂ ಕೂಡ ಕಾಂಪ್ಲಿಮೆಂಟರಿ. ಸೊ ಈ ಕಡೆ ಬಂದರೆ ವಾರ್ಡ್ರೋಬ್ಸ್ ಎಲ್ಲ ಇದೆ. ಸೊ ಇಲ್ಲಿ ವಾರ್ಡ್ರೋಬ್ಸಲ್ಲಿ ಕೂಡ ಸ್ಲಿಪ್ಪರ್ಸ್ ಇದೆ ಆ್ಯಂಡ್ ಅಯರ್ನ್ ಬಾಕ್ಸ್ ಇದೆ. ಆ್ಯಂಡ್ ಈ ಕಡೆ ವಾರ್ಡ್ರೋಬಲ್ಲಿ ಲಾಕರ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಜಾಸ್ತಿ ಗಿಡ ಮರ ಎಲ್ಲ ಇರೋದ್ರಿಂದ ಮಸ್ಕಿಟೋ ಸ್ಪ್ರೇ ಆ ಥರದ್ದೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಈವನ್ ಅಂಬ್ರೆಲನೂ ಕೂಡ ಇದೆ, ಮಳೆ ಜಾಸ್ತಿ ಆಗುತ್ತೆ ಅಂತ. ಸೊ ರೂಮ್ ಬಂದು ಇಷ್ಟೇ. ಆ್ಯಕ್ಚುಲಿ ಫ್ಲೋರ್ ಅಂತೂ ತುಂಬಾ ಸೌಂಡ್ ಮಾಡ್ತಾ ಇದೆ, ಸಿಕ್ಕಾಪಡೆ ಸೌಂಡ್ ಮಾಡ್ತಾ ಇದೆ ವುಡನ್ ಫ್ಲೋರ್ ಆಗಿರೋದ್ರಿಂದ. ಇಲ್ಲಿ ಫುಲ್ ದೊಡ್ಡ ಮಿರರ್ ಕೂಡ ಇದೆ. ಸೊ ಬನ್ನಿ ಇವಾಗ ಬಾತ್ರೂಮ್ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ.
ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆಯೇ ಸ್ವಲ್ಪ ನಿದ್ದೆ ಮಾಡಿಬಿಟ್ಟು ಇವಾಗ ಆಚೆ ಹೋಗ್ತಾ ಇದ್ದೀವಿ. ರಿಸಾರ್ಟ್ ಸುತ್ತಮುತ್ತ ಹೇಗಿದೆ ಅಂತ ನೋಡೋಣ ಅಂತ, ಸನ್ಸೆಟ್ ಏನಾದರೂ ಸಿಗುತ್ತಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ. ಸೊ ನಾವಿವಾಗ ವಾಟರ್ ಶಾಲೆ ಹತ್ರ ಬಂದಿದ್ದೀವಿ. ಇಲ್ಲಿ ಒಂದು ಥಾಯ್ ರೆಸ್ಟೋರೆಂಟ್ ಇದೆ, ಅದು ಬುಕ್ ಮಾಡಬೇಕಿತ್ತು, ಅದು ರಿಸರ್ವೇಷನ್ ಮಾಡೋಣ ಅಂತ ಬಂದಿದ್ದೀವಿ ನೈಟ್ ಡಿನ್ನರ್ಗೆ. ಸೊ ಪ್ಲೇಸ್ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಮಾಲ್ಡೀವ್ಸಲ್ಲಿ ಯಾವ ರೀತಿ ವಾಟರ್ ವಿಲಾಸ್ ಎಲ್ಲ ಇರುತ್ತಲ್ಲ ಅದೇ ಥರ ಕಾನ್ಸೆಪ್ಟಲ್ಲಿನೇ ಇದೆ ಇದು ರೆಸಾರ್ಟು. ಸೊ ಈ ಕಡೆ ನೋಡ್ಬೋದು ನೀವು ಎಷ್ಟು ಅಮೇಝಿಂಗ್ ವ್ಯೂ ಇದೆ ಅಂತ. ಆ್ಯಕ್ಚುಲಿ ಮಾಲ್ಡೀವ್ಸ್ ಅಷ್ಟು ಏನು ಚೆನ್ನಾಗಿಲ್ಲ, ಏಕೆಂದರೆ ಇದು ರೆಸಾರ್ಟ್ನ ಬಿಲ್ಡ್ ಮಾಡಿರೋದು ಬ್ಯಾಕ್ ವಾಟರಲ್ಲಿ. ಸೊ ಓಕೆ, ಒನ್ ಟೈಮ್ ಸ್ಟೇಗೆ ಓಕೆ, ಒನ್ ಟೈಮ್ ವಿಸಿಟ್ ಮಾಡ್ಬೋದು ಅಂತ ಅನಿಸುತ್ತೆ ಅಷ್ಟೇ. ಇದು ಬಂದ್ಬಿಟ್ಟು ಥಾಯ್ ರೆಸ್ಟೋರೆಂಟ್. ಇಲ್ಲಿ ಬರಬೇಕು ಅಂದರೆ ಮುಂಚೆನೇ ಟೇಬಲ್ನ ರಿಸರ್ವ್ ಮಾಡಬೇಕಾಗಿರುತ್ತೆ, ಬಟ್ ಆದರೆ ನಮಗೆ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು. ಸೊ ಹಾಗಾಗಿ ಕೇಳಿದ್ವಿ ನಾವು ಅಲ್ಲಿ ರಿಸೆಪ್ಷನಲ್ಲಿ, ಒಂದ್ಸರಿ ಹೋಗ್ಬಿಟ್ಟು ವಿಚಾರಿಸಿ ಅಂತ ಹೇಳಿದರು. ಸೊ ಇಲ್ಲಿ ರೆಸ್ಟೋರೆಂಟಲ್ಲಿ ಟೇಬಲ್ ರಿಸರ್ವ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಾಳೆಗೆ ಟೇಬಲ್ನ ರಿಸರ್ವ್ ಮಾಡಿಬಿಟ್ಟು ನಾವಿವಾಗ ಪೂಲ್ ಸೈಡ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಈ ರೆಸಾರ್ಟಿಗೆ ಬಂದಿದ್ವಿ ಆ್ಯಂಡ್ ಈವನ್ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ವಿ ಕೂಡ. ಬಟ್ ಆದರೆ ಇಲ್ಲಿ ಬಂದಾಗ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನಮಗೆ. ಬಿಕಾಸ್ ಯಾಕೆ ಅಂದರೆ ಕೀರ್ತಿಗೆ ನನಗೆ ಲೈಕ್ ಈ ಥರ ಬೀಚ್ ಮತ್ತು ಈ ಥರ ಪೂಲೆಲ್ಲ ನೋಡಿ ನೋಡಿ ಸಿಂಗಾಪುರಲ್ಲಿ ಸಾಕಾಗೋಗ್ಬಿಟ್ಟಿದೆ. ಈವನ್ ನಾವು ಸ್ಟೇ ಮಾಡಿರೋಂಥ ಕಾಂಡೋದಲ್ಲೂ ಕೂಡ ಲೈಕ್ ಪೂಲೆಲ್ಲ ಇದೆ. ಮೇನ್ ಏನಂದರೆ ಸ್ಟಾಫ್ ಅಷ್ಟೊಂದು ಫ್ರೆಂಡ್ಲಿ ಅಂತ ಅನಿಸ್ಲಿಲ್ಲ ನಮಗೆ. ಆ್ಯಂಡ್ ಇವನ್ ನೀವು ತುಂಬ ವಾಕ್ ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅಂದ್ರೂ ಕೂಡ ವಾಕ್ ಮಾಡಬೇಕು. ಶಟಲ್ ಸರ್ವಿಸ್ ಕೂಡ ಇರುತ್ತೆ, ಅದನ್ನು ಕೂಡ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರು ಬಂದು ನಮ್ಮನ್ನು ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗೋಷ್ಟರಲ್ಲಿ ಅಲ್ಲಿ ನಮ್ಮದು ತುಂಬಾ ಟೈಮ್ ವೇಸ್ಟ್ ಆಗ್ತಾಯಿತ್ತು. ಸೊ ನೀವೇನಾದರೂ ನೇಚರ್ ಲವರ್ಸ್ ಆಗಿದ್ರೆ ಈ ಥರ ಬೀಚ್ ಸೈಡ್ ಮತ್ತು ಪೂಲ್ ಸೈಡ್ ಈ ಥರ ಎಲ್ಲ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಅಂದರೆ ಈ ರೆಸಾರ್ಟ್ಗೆ ಬರ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ.
ಈ ರೆಸಾರ್ಟ್ದು ಪ್ರೈವೇಟ್ ಬೀಚ್ ಕೂಡ ಇದೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಅರೇಂಜ್ ಮಾಡ್ತಾರೆ ಬೀಚ್ ಸೈಡ್. ಇನ್ ಕೇಸ್ ಏನಾದರೂ ಬೇಕು ಅಂತ ಅಂದರೆ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಬ್ರೇಕ್ಫಾಸ್ಟ್ ಯಾವ ರೀತಿಯಾಗಿತ್ತು, ಹಾಗೆಯೇ ಇಲ್ಲಿ ನಮ್ಮ ನೈಟ್ ಡಿನ್ನರ್ ಯಾವ ರೀತಿಯಾಗಿ ಆಯಿತು ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್.